ನಮಸ್ತೆ ಫ್ರೆಂಡ್ಸ್, ಇದು ನಿಜವಾದ ಘಟನೆ. ನನ್ನ ಹೆಸರು ರಂಗ. ನನ್ನ ವಯಸ್ಸು 26. ಆಂಟಿ ಹೆಸರು ಸರಳ ಅಂತ. ಅವರ ವಯಸ್ಸು 38. ನೋಡಲು ಚೆನ್ನಾಗಿದ್ದಾರೆ. ಹಾಗೆ ಅಷ್ಟೇ ಎತ್ತರಾನೂ ಇದ್ದಾರೆ. ಸುಮಾರು 5.5 ಅಡಿ ಇದ್ದಾರೆ. ನಾನು ಅವರನ್ನ ತುಂಬಾ ಸಲ ನೋಡಿದ್ದೀನಿ. ಯಾವಾಗ್ಲೂ ನೈಟಿಯಲ್ಲೇ ಇರೋರು. ಹೀಗೆ ಒಂದು ದಿನ ನಾನು ಫ್ರೆಂಡ್ ಮದುವೆ ಇತ್ತು. ನಾನು ಮದುವೆಗೆ ಹೋಗಿದ್ದೆ. ಅವಾಗ ಆಂಟಿನೂ ಮದುವೆ ಮನೆಯಲ್ಲಿ ನೋಡಿದೆ. ನಮ್ ಮದುವೆ ಗಂಡನ್ನು ಮಾತಾಡಿಸಿ ಬಂದು ಒಂದ ಕಡೆ ಕೂತ್ಕೊಂಡೆ. ಅವಾಗ ಸರಳ ಆಂಟಿ ಬಂದು ನೀವು ಇಲ್ಲಿ ಅಂದ್ರು. ನಾನ್ ಮದುವೆ ಗಂಡು ನನ್ನ ಫ್ರೆಂಡ್ ಅಂತ ಹೇಳಿದೆ. ಅದಕ್ಕೆ ಆಂಟಿ ಓಹ್ ಹೌದಾ, ನನಗೆ ಅವರ ಅಮ್ಮ ಫ್ರೆಂಡು ಅಂದ್ರು. ಸರಿ ತಿಂಡಿ ಆಯ್ತಾ ಅಂದ್ರು. ನಾನು ಆಯ್ತು ಅಂತ ಹೇಳಿದೆ. ಆಂಟಿ ಅವತ್ತು ನೋಡೋಕೆ ತುಂಬಾ ಸಖತ್ತಾಗಿ ಕಾಣಿಸ್ತಿದ್ರು. ನಾನು ಅನ್ಕೊಂಡೆ ಆಂಟಿ ತುಂಬಾ ಉದ್ದ ಇದ್ರು ಸೂಪರಾಗಿದರೆ ಅಂತ. ಅವಾಗ ಅವರ ಫ್ರೆಂಡ್ ಕರೆದ್ರು ಅಂತ ಆಂಟಿ ಹೊರಟೋದ್ರು. ನನಗೆ ಅವಾಗ ಅನಿಸ್ತು ಹೇಗಾದರೂ ಮಾಡಿ ಆಂಟಿ ನಂಬರ್ನ ಇಸ್ಕೊಳ್ಬೇಕು ಅಂತ. ಅವಾಗ ನಾನು ತುಂಬಾ ಸಲ ಆಂಟಿ ಹತ್ರ ಹೋದ್ರೂ ಆಂಟಿ ನೋಡೋರು ಸುಮ್ನೆ ನಗೂರು. ನಾನು ಹೇಗ್ ಕೇಳೋದು ಅಂತ ಯೋಚಿಸುತ್ತಿದ್ದೆ. ನಂಬರ್ ಕೇಳೋಕೆ ಹೋದಾಗೆಲ್ಲ ಯಾರಾದ್ರೂ ಒಬ್ಬರು ಅಡ್ಡ ಬರೋರು. ಕೊನೆಗೆ ಆಂಟಿ ಒಬ್ಬರೇ ಇದ್ರು. ನಾನು ಇದೇ ಒಳ್ಳೆ ಸಮಯ ಅಂತ ಆಂಟಿ ಹತ್ರ ಹೋದೆ. ಹೋಗೋದೇನೋ ಹೋದೆ. ಹೋಗಿ ಅಲ್ಲಿ ನಂಬರ್ ಕೇಳೋಕೆ ನಡುಕ ಶುರು ಆಯ್ತು. ಎಲ್ಲಿ ಕೇಳುದ್ರೆ ಏನ್ ಅನ್ಕೋತಾರೋ ಅಂತ. ಛೇ, ಏನ್ ಮಾಡೋದು ಮನಸ್ಸಲ್ಲೇ ತಳಮಳ ಆಗ್ತಿತ್ತು. ಅವಾಗ ಆಂಟಿನೇ ಕೂತ್ಕೊಳ್ಳಿ ಅಂದ್ರು. ನಾನು ಕೂತ್ಕೊಂಡೆ. ಹಾಗೆ ನನ್ನ ಫೋನ್ ಆಚೆ ತೆಗೆದು ಫೇಸ್ಬುಕ್ ನೋಡತಾ ಇದ್ದೆ. ಅದೇ ಸಮಯಕ್ಕೆ ಒಳ್ಳೆ ಐಡಿಯಾ ಬಂತು. ಅವಾಗ ನಾನು ಆಂಟಿ ನೀವು ಫೇಸ್ಬುಕ್ನಲ್ಲಿದ್ದೀರಾ ಅಂದೆ. ಆಂಟಿ ಏನು ಮಾತಾಡಿಲ್ಲ. ನಾನು ಮತ್ತೆ ಆಂಟಿ ಅಂದೆ. ಅವರು ನಗುತ್ತಾ ಏನು ಅಂದ್ರು. ನಾನು ಆಂಟಿ ನಿಮ್ ಫೋನ್ ನಂಬರ್ ಕೊಡ್ತೀರಾ ಅಂತ ಧೈರ್ಯ ಕೇಳಿದೆ. ಅವಾಗ ಆಂಟಿ ಸುತ್ತಮುತ್ತ ನೋಡಿ ಯಾಕೆ ಅಂತ ಕೇಳಿದ್ರು. ನಾನು ಏನಿಲ್ಲ ಸುಮ್ನೆ ಕೇಳ್ದೆ ಅಂದೆ. ಆಂಟಿ ಇಲ್ಲಪ್ಪ ನನ್ನ ಗಂಡ ಮೊದ್ಲೇ ಸರಿಲ್ಲ ಅಂದ್ಬಿಟ್ರು. ನಾನು ಪರವಾಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಆಂಟಿ ಅಂದೆ. ಆಂಟಿ ಬೇಜಾರೇನೂ ಇಲ್ಲ. ನಮ್ ಮನೆಯವರಿಗೆ ನನ್ನ ಮೇಲೆ ಯಾವಾಗ್ಲೂ ಅನುಮಾನ ಪಡುತ್ತಾರೆ. ನಾನು ಓ ಹಾಗ ಆಂಟಿ, ನನಗೆ ಗೊತ್ತಿರ್ಲಿಲ್ಲ ಸಾರಿ ಆಂಟಿ ಅಂದೆ. ನಾನು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಅಲ್ಲಿಂದ ಆಚೆ ಬಂದ್ಬಿಟ್ಟೆ. ಅವಾಗ ನನಗೆ ಅನ್ನಿಸ್ತು ಈ ಆಂಟಿ ನಂಬರ್ ಕೊಡೋಕೆ ಹೀಗ್ ಹೇಳಿದ್ಲು. ಇನ್ನು ಅದನ್ನ ಕೊಡು ಅಂದ್ರೆ ಕೊಡತಾಳ. ಕೊಡೋದಿಲ್ಲ ಬಿಡು. ಈ ಆಂಟಿ ವೇಸ್ಟು ಅನ್ಕೊಂಡು ಸುಮ್ನೆ ಇದ್ದೆ. ಮದುವೆಯೆಲ್ಲ ಮುಗಿತು. ಅವಾಗ್ ನಾನು ಇನ್ನೇನು ಹೋಗ್ಬೇಕು ಆಚೆ ಬಂದೆ. ಅವಾಗ ಆಂಟಿನೂ ಅಲ್ಲೇ ಯಾರ್ ಜೊತೆನೋ ಮಾತಾಡ್ತಿದ್ರು. ನನ್ನ ಬಂದಿದ್ ನೋಡಿ ಆಂಟಿ ಓಹ್ ಹೊರಟೇ ಬಿಟ್ರಾ ಅಂದ್ರು. ನಾನು ಹೂ ಆಂಟಿ ಇನ್ನೇನ್ ಮದುವೆಯೆಲ್ಲ ಮುಗೀತಲ್ವಾ ಹೋಗ್ತಿದ್ದೀನಿ ಅಂದೆ. ಆಂಟಿ ಸ್ವಲ್ಪ ಇರಿ ನಾನು ಬ್ಯಾಗ್ ತಗೊಂಡ್ ಬರ್ತೀನಿ ಅಂದ್ರು. ನಾನು ಆಯ್ತು ಆಂಟಿ ನಾನು ಇಲ್ಲೇ ಇರ್ತೀನಿ ಬೇಗ ಬನ್ನಿ ಅಂದೆ. ಆಂಟಿ ಹೋಗಿ ಬ್ಯಾಗ್ ತಗೊಂಡು ಬಂದ್ರು. ಇಬ್ರೂ ಹಾಗೆ ಬಸ್ ಸ್ಟಾಪ್ಗೆ ಬಂದ್ವಿ. ಅವಾಗ ಆಂಟಿ ಯಾಕ್ ಬೇಜಾರಾಯ್ತಾ ಅಂದ್ರು. ನಾನು ಏನಿಕ್ಕೆ ಬೇಜಾರು ಅಂದೆ. ಅವಾಗ ಆಂಟಿ ನೀವು ನಂಬರ್ ಕೇಳುದ್ರಿ ನಾನ್ ಗೊತ್ತಿಲ್ವಲ್ಲ ಅದಿಕ್ಕೆ. ಹಾಗೇನೂ ಇಲ್ಲ ಬಿಡಿ ಅಂದೆ. ಆಮೇಲೆ ಆಂಟಿನೇ ಕೇಳಿದ್ರು ನಿಮ್ ನಂಬರ್ ಕೊಡಿ ಮನೇಲಿ ಯಾರೂ ಇಲ್ದೇ ಇದ್ದಾಗ ನಾನೇ ಮಾಡ್ತೀನಿ ಆಯ್ತಾ ಅಂದ್ರು. ನಾನು ನನ್ನ ನಂಬರ್ ಕೊಟ್ಟೆ. ಸರಿ ಅಂತ ಇಬ್ರೂ ಮನೆಗೆ ಬಂದ್ವಿ. ಒಂದ್ ದಿನ ಆಯಿತು, 2 ದಿನ ಆಯಿತು, ಆಂಟಿ ಫೋನ್ ಮಾಡಿಲ್ಲ. ನಾನು ಯಾವದಾದ್ರೂ ಹೊಸ ನಂಬರ್ ಬಂದ್ರೆ ಅವ್ರೇ ಮಾಡವ್ರೆ ಅನ್ಕೊಳ್ತಿದ್ದೆ. ಕೊನೆಗೆ ಒಂದ್ ದಿನ ಫೋನ್ ಮಾಡಿದ್ರು ಆಂಟಿ. ನಾನು ಹಲೋ ಯಾರು ಅಂದೆ. ಅವಾಗ ಆಂಟಿ ನೀವ್ ಯಾರು ಅಂದ್ರು. ನಂಗೆ ಮೊದಲೇ ಹೊಟ್ಟೆ ಉರಿತಿತ್ತು. ನೀವ್ ಕಾಲ್ ಮಾಡ್ಬಿಟ್ಟು ನೀವ್ ಯಾರು ಅಂತ ಕೇಳ್ತಿರಲ್ಲ ಅಂದೆ. ಅವಾಗ ನೀವ್ ರಂಗ ತಾನೆ ಅಂದ್ರು. ಅವಾಗ ಗೊತ್ತಾಯಿತು. ಹೌದು ಅಂದೆ. ಅದಕ್ಕೆ ಆಂಟಿ ನಾನು ಸರಳ ಮಾತಾಡ್ತಿರೋದು ಅಂದ್ರು. ಓಹ್ ನೀವ ಆಂಟಿ ನಾನು ಯಾರೋ ಅನ್ಕೊಂಡೆ ಬೇಜಾರ್ ಆಗ್ಬೇಡಿ ಅಂದೆ. ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಅದು ಇದು ಅಂತ ಮಾತಾಡ್ತಿದ್ವಿ. ಸಡನ್ನಾಗಿ ಕಾಲ್ ಕಟ್ ಆಯಿತು. ನಾನು ಮತ್ತೆ ಮಾಡೋಕೆ ಹೋಗಿಲ್ಲ. ಮತ್ತೆ 10 ನಿಮಿಷ ಬಿಟ್ಟು ಆಂಟಿ ಕಾಲ್ ಮಾಡಿದ್ರು. ನಾನು ಹಲೋ ಹೇಳಿ ಆಂಟಿ. ಯಾಕ್ ಕಾಲ್ ಕಟ್ ಆಯ್ತು ಅಂದೆ. ಆಂಟಿ ಏನಿಲ್ಲ ನಮ್ ಯಜಮಾನ್ರು ಫೋನ್ ಮಾಡಿದ್ರು ಅಂತ ಅಂದ್ರು. ನಾನು ಮತ್ತೆ ಇನ್ನೇನ್ ಸಮಾಚಾರ ಆಂಟಿ ಅಂದೆ. ಆಂಟಿ ಏನಿಲ್ಲಪ್ಪ ನೀವೇ ಹೇಳ್ಬೇಕು ಅಂತ ಅಂದ್ರು. ನಾನು ಏನಕ್ಕೆ ಆಂಟಿ ನಿಮ್ ಯಜಮಾನ್ರು ಕಂಡ್ರೆ ಅಷ್ಟೊಂದ್ ಎದ್ರುಕೊಳ್ತೀರಾ ಅಂತ ಅಂದೆ. ಆಂಟಿ ಅವರಿಗೆ ನನ್ನ ಮೇಲೆ ಡೌಟು ಅದಿಕ್ಕೆ ಅಂತ ಅಂದ್ರು. ನಾನು ಓಹ್ ಹೌದಾ ಆಂಟಿ ಅವಾಗ ನಿಮಗೆ ಬೇಜಾರನ್ಸಲ್ವಾ ಅಂತ ಅಂದೆ. ಆಂಟಿ ಅನ್ಸುತ್ತೆ ಏನ್ ಮಾಡೋಕ್ಕಾಗುತ್ತೆ ನನ್ನ ಹಣೆಬರಹ ಅಂತ ಸುಮ್ನೆ ಇರ್ತೀನಿ ಅಂತ ಅಂದ್ರು. ನಾನು ಯಾಕಂಗ್ ಆಡತಾರೆ, ಮದುವೆಗ್ ಮುಂಚೆಯಿಂದ ಹಾಗೆನಾ ಅಂತ ಅಂದೆ. ಆಂಟಿ ಮದುವೆಗ್ ಮುಂಚೆ ಗೊತ್ತಿರ್ಲಿಲ್ಲ. ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಇವ್ರು ಇಂಥವ್ರು ಅಂತ. ಇವ್ರು ಮಾಡಿರೋ ಕೆಲಸ ಒಂದಾ ಎರಡಾ? ಸಾಕಪ್ಪ ಸಾಕು, ಇಂಥ ಗಂಡ ಯಾವ ಹೆಣ್ಣಿಗೂ ಬೇಡ. ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ಅಂತಾರೆ ಅಂತ ಅಂದ್ರು. ನಾನು ಹೋಗ್ಲಿ ಬಿಡಿ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಅಂದೆ. ಆಂಟಿ ಹೂ ಅದೇ ನಾನ ಸತ್ ಮೇಲೆ ಅವ್ರು ಸರಿ ಹೋಗೋದು ಅಂತ ಅಂದ್ರು. ನಾನು ಅಯ್ಯೋ ಬಿಡಿ ಯಾಕಾಗ್ ಹೇಳ್ತೀರಾ ಅಂತ ಅಂದೆ. ಆಂಟಿ
ಅಯ್ಯೋ ಸುಮ್ನೆ ಇರಿ. ನಿಮಗೇನು? ನನ್ ಪಡ್ತಿರೋ ಕಷ್ಟ ನನ್ನೊಬ್ಬಳಿಗ್ ಗೊತ್ತು. ಅದೆಷ್ಟೋ ರಾತ್ರಿ ಹಿಂಸೆ ಪಟ್ಟಿದ್ದೀನಿ. ಯಾವ್ ಸುಖ ಕಂಡಿದೀನಿ ಇಂಥ ಕಟುಕನ ಕಟ್ಕೊಂಡು ಅಂತ ಅಂದ್ರು. ನಾನು, ನೀವು ನೋಡೋಕೆ ಅಷ್ಟೊಂದ್ ಚೆನ್ನಾಗೇ ಇದೀರಾ. ಮತ್ತೆ ಇನ್ನು ಯಾವ್ ತಾರ ಹೆಣ್ಣು ಬೇಕಂತೆ ಅಂತ ಅಂದೆ. ಆಂಟಿ, ಬೇರೆ ಯಾವಳಾದ್ರೂ ಹಾಗಿದ್ರೆ ಇಷ್ಟೊತ್ತಿಗೆ ಬಿಟ್ಟು ಓಡೋಗ್ತಿದ್ಲು ಅಷ್ಟೇ. ನಾನಾಗಿರೋ ಹೊತ್ತಿಗೆ ಇನ್ನೂ ಇದೀನಿ ಗೊತ್ತಾ. ಒಂದು ಸಲ ಹೇಗಾಡ್ತಾರೆ ಗೊತ್ತಾ, ಕುಡಿದ್ ಬಂದು ನಿಮ್ಮತ್ರ ಹೇಳ್ಕೋಬಾರ್ದು ಆದ್ರೂ ಹೇಳ್ಕೋತೀನಿ, ರಾತ್ರಿ ಸುಮ್ನೆ ಮಲಗೋಲ್ಲ, ಅವರು ಕೇಳ್ದ್ಹಾಗೆ ಕೊಡ್ಬೇಕು ಇಲ್ಲಾಂದ್ರೆ ಅದಕ್ಕೂ ಹೊಡಿತಾರೆ ಗೊತ್ತಾ ಅಂತ ಅಂದ್ರು. ನಾನು, ಏನ್ ಕೊಟ್ಟಿಲ್ಲ ಅಂದ್ರೆ ಹೊಡಿತಾರೆ ಅಂತ ಅಂದೆ. ಆಂಟಿ, ಅದೇ ರೀ, ಅವರಿಗೆ ಇಷ್ಟ ಬಂದ ಹಾಗೆ ಮಾಡಬೇಕು ಅಂತ ಅಂದ್ರು. ನಾನು, ಅದು ಮದುವೆ ಆದ್ಮೇಲೆ ಅದು ಮಾಮೂಲಿ ಅಲ್ವಾ ಅಂತ ಅಂದೆ. ಆಂಟಿ, ಮಾಮೂಲಿನೇ ಆದ್ರೆ ಕುಡಿದ ಮತ್ತಲ್ಲಿ ಹೆಂಗ್ ಬೇಕೋ ಹಂಗೆ ಮಾಡತಾರೆ ಅಂತ ಅಂದ್ರು. ನಾನು, ಓಹ್ ಅದು ಒಂದ್ರಲ್ಲೇ ನಿಮಗೆ ಖುಷಿ ಅಂತ ಸಿಗೋದು ಅಲ್ವಾ ಅಂತ ಅಂದೆ. ಆಂಟಿ, ಅಲ್ಲಿ ನನ್ ಖುಷಿ ಏನ್ ಬಂತು ಅದ್ರಲ್ಲಿ? ಏನೂ ಇಲ್ಲ, ಅದ್ರನ್ನು ಸರಿಯಾಗಿ ಮಾಡೋಲ್ಲ ಅಂತ ಅಂದ್ರು. ನಾನು, ಯಾಕೆ ಅಂತ ಅಂದೆ. ಆಂಟಿ, ಸರಿಯಾಗಿ 1 ನಿಮಿಷನೂ ಮಾಡೋಲ್ಲ. ನನಗೆ ಶುರು ಆಗೋಕೆ ಮುಂಚೆನೇ ಅವರದು ಮುಗಿಸಿರ್ತಾರೆ ಅಂತ ಅಂದ್ರು. ನಾನು, ಆಮೇಲೆ ನಿಮ್ ಕತೆ ಹೇಗೆ ಅಂತ ಅಂದೆ. ಆಂಟಿ, ನಾನು ಅದೆಷ್ಟೋ ಸಲ ಒತ್ತಾಯ ಮಾಡಿದೀನಿ, ಎದ್ದೇಳ್ರಿ ಅಂತ. ಹುಹು ಎದ್ದೇಳೋದೇ ಇಲ್ಲ. ಇನ್ನೇನ್ ಮಾಡೋಕಾಗುತ್ತೆ, ಸುಮ್ನೆ ಮಲ್ಕೋತೀನಿ. ಒಂದು ಸಲ ವದೇನೂ ತಿಂದಿದೀನಿ ಗೊತ್ತಾ ನಾನು ಅಂತ ಅಂದೆ. ನಾನು, ನಿಮಗೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತೆ ಬಿಡಿ ಆಂಟಿ ಅಂತ ಅಂದ್ರು. ಆಂಟಿ, ಹೂ ನೋಡೋಣ ಯಾವಾಗ್ ಬರುತ್ತೆ ಅಂತ. ಮದುವೆಯಾಗಿ ಇಷ್ಟ್ ವರ್ಷ ಆಯ್ತು, ಇನ್ನೆಲ್ಲಿ ಬರುತ್ತೆ ಅಂತ ಅಂದ್ರು. ನಾನು, ಯಾವಾಗ್ಲೂ ಬೇಜಾರಾಗೆ ಅನ್ಕೋಬೇಡಿ ಆಂಟಿ ಅಂತ ಅಂದೆ. ಆಂಟಿ, ಅಲ್ಲ ನನಗೂ ಆಸೆ ಆಕಾಂಕ್ಷೆ ಇರೋಲ್ವಾ? ಒಂದು ಚೂರು ಪ್ರೀತಿ ತೋರ್ಸಲ್ಲ. ನಾನಾಗಿ ಹತ್ರ ಹೋದ್ರೆ ದೂರ ತಳ್ಳೋದು ಹೀಗೆ ಮಾಡ್ತಾರೆ ಗೊತ್ತಾ. ಅಯ್ಯೋ ನಾನ್ನೋಡಿ ಬರೀ ನನ್ನ ವಿಷ್ಯನೇ ಹೇಳಿ ನಿಮಗೆ ಬೇಜಾರ್ ಮಾಡ್ಬಿಟ್ಟೆ ಅನ್ಸುತ್ತೆ ಅಲ್ವಾ ಅಂತ ಅಂದ್ರು. ನಾನು, ಇಲ್ಲ ಆಂಟಿ, ನೀವು ಇಷ್ಟ್ ಕಷ್ಟದಲ್ಲಿದ್ದೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಆಂಟಿ ಅಂತ ಅಂದೆ. ಆಂಟಿ, ಅಯ್ಯೋ ಬಿಡಿ, ಅವ್ರು ಮಾಡಿರೋದು ಇನ್ನೂ ತುಂಬಾ ಇದೆ. ಅವೆಲ್ಲ ಹೇಳ್ಬಿಟ್ರೆ ಅಷ್ಟೇ ನಾನ್ ಮೇಲೆ ನಂಗೆ ಅಸಹ್ಯ ಆಗುತ್ತೆ. ಆದ್ರೆ ನಾನು ಒಂದ್ ಮಾತ್ ಹೇಳ್ತೀನಿ ನಿಮಗೆ ಅಂತ ಅಂದ್ರು. ನಾನು, ಹೇಳಿ ಆಂಟಿ ಅಂತ ಅಂದೆ. ಆಂಟಿ, ನೀವು ಫೋನ್ ಮಾಡೋಕೆ ಹೋಗ್ಬೇಡಿ, ನಾನೇ ಮಾಡ್ತೀನಿ ಆಯ್ತಾ, ಫ್ರೀ ಆದ್ಮೇಲೆ ಫೋನ್ ಮಾಡ್ತೀನಿ ಇಡ್ಲ ಅಂತ ಅಂದ್ರು. ನಾನು, ಆಯ್ತು ಆಂಟಿ ಅಂತ ಅಂದೆ. ಹೀಗೆ ನಾನು ಆಂಟಿ ದಿನ ತುಂಬಾ ಮಾತಾಡ್ತಿದ್ವಿ. ಒಂದು ದಿನಾನೂ ಆಂಟಿ ನನಗೆ ಫೋನ್ ಮಾಡ್ದೇ ಇರ್ತಿರ್ಲಿಲ್ಲ. ಹಾಗೆ ತುಂಬಾನೂ ಕ್ಲೋಸ್ ಆದ್ವಿ. ಅವರು ಏನೇ ವಿಷಯ ಇದ್ರೂ ಹೇಳ್ತಿದ್ರು, ನಾನು ಹೇಳ್ಕೊಳ್ತಿದ್ದೆ. ಅವರು ಒಂದ್ ದಿನ ಹೀಗೆ ಕಾಲ್ ಮಾಡಿದ್ರು. ನಾನು, ಹೇಳಿ ಏನ್ ತುಂಬಾ ಖುಷಿಲಿದಿರಾ, ಏನ್ ಸಮಾಚಾರ ಅಂದೆ. ಆಂಟಿ, ಏನಿಲ್ಲ, ಹಾ ಖುಷಿಗೆ ನೀನೇ ಕಾರಣ ಅಂತ ಅಂದ್ರು. ನಾನು, ಅಂಥದ್ದು ನಾನೇನ್ ಮಾಡ್ದೆ ಅಂತ ಅಂದೆ. ಆಂಟಿ, ನಿನ್ ಜೊತೆ ಮಾತಾಡೋದೇ ಒಂದ್ ಖುಷಿ ಅಷ್ಟೇ ಅಂತ ಅಂದ್ರು. ನಾನು, ನನ್ನೆಲ್ಲೋ ನೆನ್ನೆ ಫುಲ್ ಜೋರಿತ್ತೀನೋ ಅನ್ಕೊಂಡೆ ಅಂತ ಅಂದೆ. ಆಂಟಿ, ಅಯ್ಯೋ ಅದು ಇದ್ದೇ ಇರುತ್ತೆ, ಬರೀ ಅವರ ಮುಗಿಸ್ಕೊಂಡ ಮಲ್ಕೋತಾರೆ, ನಂದು ಯಾವತ್ತೂ ತೀರ್ಸಿಲ್ಲ. ನೀನು ಯಾವತ್ತಾದ್ರೂ ಆ ಥರ ತೀರಿಸ್ಕೊಂಡಿದೀಯ ಅಂತ ಅಂದ್ರು. ನಾನು, ಹೂ ಒಂದೇ ಒಂದು ಸಲ ಮಾಡಿದೀನಿ ಅಂತ ಅಂದೆ. ಆಂಟಿ, ಓಹ್ ಹೌದಾ, ಪರ್ವಾಗಿಲ್ವೇ, ಎಲ್ಲಿ ಹೇಗೆ ಅಂತ ಅಂದ್ರು. ನಾನು, ನಮ್ಮೂರಲ್ಲಿ ಒಂದು ಇತ್ತು, ನೀವು ನಿಮ್ಮವರ ಹತ್ರ ಬಿಟ್ರೆ ಬೇರೆ ಯಾರತ್ರನೂ ತಿರಿಸ್ಕೊಂಡಿಲ್ವಾ ಅಂತ ಅಂದೆ. ಆಂಟಿ, ಇಲ್ಲಪ್ಪ, ಆ ಥರ ಹೋಗಿಲ್ಲ. ಆಸೆ ಏನೋ ಎಷ್ಟೋ ಸಲ ನಾನು ಟ್ರೈ ಮಾಡ್ದೇ ಆಗಿಲ್ಲ. ಅದು ನಮ್ ಮನೆಯವರಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕೊಂದೇ ಬಿಡ್ತಾರೆ ಅಂತ ಅಂದ್ರು. ನಾನು, ಗೊತ್ತಾಗ್ದೆ ಹಾಗೆ ಮಾಡ್ಕೋಬೇಕು ಅಂತ ಅಂದೆ. ಆಂಟಿ, ಅದೆಲ್ಲ ಇಲ್ಲಿ ಸದ್ಯ ಇಲ್ಲ, ಸುಮ್ನೆ ಇದೀನಿ ಅಂತ ಅಂದ್ರು. ನಾನು, ನೀವು ಸುಮ್ನೆ ಇದ್ರೆ ಸುಮ್ನೆನೇ ಇರಬೇಕಾಗುತ್ತೆ, ಏನಾದ್ರೂ ಮಾಡಬೇಕು. ನಾನು ನಿಮ್ ನಂಬರ್ ಕೇಳಿದ್ದು ಇದಕ್ಕೇನೆ ಗೊತ್ತಾ, ನನಗೊಂದು ಸಲ ಕೊಡ್ತೀರಾ ಆಂಟಿ? ನಿನ್ ವಯಸ್ಸು ಎಷ್ಟು ಅಂತ ಅಂದ್ರು. ನಾನು, 26/27 ಇರ್ಬೋದು, ಯಾಕೆ ಅಂತ ಅಂದ್ರು. ಆಂಟಿ, ನನ್ನ ವಯಸ್ಸು ಎಷ್ಟ್ ಗೊತ್ತಾ ಅಂತ ಅಂದ್ರು. ನಾನು, ಎಷ್ಟು ಅಂತ ಅಂದೆ. ಆಂಟಿ, 37 ವರ್ಷ ಗೊತ್ತಾ? ಸರಿ ಅಂತದ, ಏನ್ ನನ್ನಲ್ಲಿ ಕಂಡೆ ಅಂತ ಅಂದ್ರು. ನಾನು, ಅವೆಲ್ಲ ಬಿಡಿಸಿ ಹೇಳೋಕಾಗಲ್ಲ ಆಯ್ತಾ ಅಂತ ಅಂದೆ. ಆಂಟಿ, ನೀನು ಅಂದ್ರೆ ನಂಗೂ ಇಷ್ಟನೇ ಕಣೋ ಅಂತ ಅಂದ್ರು. ನಾನು, ಮತ್ತೆ ಇಷ್ಟ ಅಂತೀರಾ? ಇಷ್ಟಪಟ್ಟು ಕೇಳುದ್ರೆ ಅದು ಹೇಗೆ? ಇದು ಎಮ್ಮೆ ಅಂತೀರಿ. ನಿಮಗೂ ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ, ಇದರಲ್ಲಿ ಒತ್ತಾಯ ಏನೂ ಇಲ್ಲ ಆಯ್ತಾ ಅಂತ ಅಂದೆ. ಆಂಟಿ, ನಂಗೂ ಇಷ್ಟನೇ ಕಣೋ, ನೀನು ನನ್ನ ಅರ್ಥ ಮಾಡಿಕೊಳ್ತಿಲ್ಲ, ಸ್ವಲ್ಪ ಭಯ ಅಷ್ಟೇ ಅಂತ ಅಂದ್ರು. ನಾನು, ಸರಿ, ಭಯ ಪಡಬೇಡಿ ಆಯ್ತಾ, ನಾನಿದೀನಿ ಅಂತ ಅಂದೆ. ಆಂಟಿ, ನನಗೆ 2 ದಿನ ಟೈಮ್ ಬೇಕು ಅಂತ ಅಂದ್ರು. ನಾನು, ಸರಿ ಅಂತ ಹೇಳಿ ಫೋನ್ ಇಟ್ಟೆ. ಅವರು ಕೊಡ್ತೀನಿ ಅಂದಾಗ ನನಗೆ ಎಲ್ಲಿಲ್ಲದ ಸಂತೋಷ ಆಯ್ತು. ಅಷ್ಟಿಷ್ಟೆಲ್ಲ ಹೇಳೋಕೆ ಆಗೋಲ್ಲ, ಅಷ್ಟು ಖುಷಿ. ಆದ್ರೂ ಮನಸ್ಸಲ್ಲಿ ಒಂದು ಕೊರಗು ಇತ್ತು. ಅದೇನಂದ್ರೆ ಎಲ್ಲಿ ಹೋಗೋದು ಅಂತ.
ಯಾರಿಗಾದ್ರೂ ಗೊತ್ತಾದ್ರೆ ಏನ್ ಮಾಡೋದು? ಆಮೇಲೆ ಅವರ ಗಂಡ ಬೇರೆ ಸರಿ ಇಲ್ಲ ಅಂತ ಏನೇನೋ ಯೋಚನೆಗಳು. ಆದ್ರೂ ಏನಾಗುತ್ತೆ ಆಗ್ಲಿ, ಭಯ ಬೇಡ ಅಂತ ನನಗೆ ನಾನೇ ಧೈರ್ಯ ಹೇಳ್ಕೊಂಡೆ. ಹಾಗೂ ಹೀಗೂ 2 ದಿನ ಆಗೇ ಹೋಯಿತು. ಅವತ್ತು ಸಂಜೆ ಸುಮಾರು 4 ಗಂಟೆ ಆಂಟಿ ಫೋನ್ ಮಾಡಿದ್ರು. ನಾನು ಹಲೋ ಹೇಳಿ ಆಂಟಿ ಅಂತ ಅಂದೆ. ಆಂಟಿ ಏನ್ ಮಾಡ್ತಿದ್ದೆ ಅಂತ ಅಂದ್ರು. ನಾನು ಇಲ್ಲೇ ಹೊರಗಡೆ ಬಂದಿದ್ದೆ. ಏನ್ ಹೇಳಿ ಆಂಟಿ ಅಂತ ಅಂದೆ. ಅವರು ನಾಳೆ ಫ್ರೀ ಇದ್ದೀಯಾ ಅಂತ ಅಂದ್ರು. ನಾನು ಹೂ ಹೇಳಿ ಆಂಟಿ ಅಂತ ಅಂದೆ. ಅವರು ಏನಿಲ್ಲ ನಾಳೆ ಬೆಳಗ್ಗೆ 9:30ಕ್ಕೆ 4ನೇ ಕ್ರಾಸ್ಗೆ ಬಂದು ಫೋನ್ ಮಾಡು ಅಂತ ಅಂದ್ರು. ನಾನು ಅಲ್ಲಿ ಏನಕ್ಕೆ ಆಂಟಿ ಅಂತ ಅಂದೆ. ಆಂಟಿ ಅಲ್ಲಿ ನಮ್ ಫ್ರೆಂಡ್ ಇದಾಳೆ, ಅವಳ ಮನೆಗೆ ಹೋಗೋಣ ಆಯ್ತಾ ಮಿಸ್ ಮಾಡ್ಬೇಡ ಅಂತ ಅಂದ್ರು. ನಾನು ಆಂಟಿ ಅಲ್ಲಿ ಅಂತ ರಾಗ ಏಳದೆ. ಆಂಟಿ ಅಲ್ಲಿ ಏನೂ ತೊಂದ್ರೆ ಇಲ್ಲ, ಅಕ್ಕ ಪಕ್ಕದವರ ಭಯ ಇಲ್ಲ, ನಮ್ ಫ್ರೆಂಡ್ ಎಲ್ಲ ಹೇಳಿದಾಳೆ, ಅವಳು ಬೆಳಗ್ಗೆ 9ಕ್ಕೆ ಕೆಲಸಕ್ಕೆ ಹೋಗ್ತಾಳೆ, ಹೋಗ್ಬೇಕಾದ್ರೆ ಮನೆ ಕೀ ಕೊಟ್ಟು ಹೋಗ್ತಾಳೆ, ಅವಳಿಗೆ ಹಿಂಗೆ ಅಂತ ಎಲ್ಲ ಹೇಳಿದೀನಿ. ಅವಳು ಆಯಿತು, ನೀನು ಖುಷಿಯಾಗಿರು ಅಂತ ಅವಳು ಹೇಳಿದಾಳೆ ಅಂತ ಅಂದ್ರು. ನಾನು ಅವರ ಮನೆಯಲ್ಲಿ ಇನ್ನೇರು ಇಲ್ವಾ ಅಂತ ಅಂದೆ. ಆಂಟಿ ಯಾರೂ ಇಲ್ಲ, ಸ್ವಂತ ಮನೆ ಇದೆ, ಅವಳ ಗಂಡ ತೀರ್ಕೊಂಡಿದ್ದಾರೆ, ಪಾಪ ಅವಳಿಗೂ ಕಷ್ಟ ಏನು ಅಂತ ಗೊತ್ತು. ಸರಿ ಭಾ ಹೇಳಿ ಫೋನ್ ಇಟ್ರು. ಆಮೇಲೆ ನಾನು ಅವತ್ತೆಲ್ಲ ಸರಳ ಆಂಟಿದೇ ಧ್ಯಾನ, ಎಂಬೆಲ್ಲ ಕೆಲಸ ಮಾಡಬೇಕು, ಬರೀ ಅದೇ ಚಿಂತೆ. ಬೆಳಿಗ್ಗೆ ಎದ್ದಾಗ ಬೆಳಗ್ಗೆ 7:30 ಆಗಿತ್ತು. ಬೇಗ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿ ಆದೆ. ಬೆಳಗ್ಗೆ 9:30 ಯಾವಾಗ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದೆ. ಕೊನೆಗೆ ಆಯ್ತು, ಆಂಟಿ ಕೂಡ ಫೋನ್ ಮಾಡಿದ್ರು, ಬೇಗ ಬಾ ಅಂದ್ರು. ನಾನು ಬರ್ತಿದ್ದೀನಿ ಅಂತ ಹೇಳಿದೆ. ಆಂಟಿ ಫೋನ್ ಇಟ್ರು. ನಾನು 4ನೇ ಕ್ರಾಸ್ ಹೋಗಿ ಕಾಲ್ ಮಾಡಿದೆ. ಅವಾಗ ಆಂಟಿ ಎಲ್ಲಿದ್ದೀಯಾ ಅಂದ್ರು. ನಾನು ಇಲ್ಲಿ ಒಂದ್ ಅಂಗಡಿ ಇದೆಯಲ್ಲ ಅಲ್ಲಿದ್ದೀನಿ, ಎಲ್ಲಿಗ್ ಬರ್ಬೇಕು ಅಂತ ಕೇಳಿದೆ. ಇನ್ನು ಮುಂದೆ ಬಾ ಅಂದ್ರು. ಅವಾಗ ಆಂಟಿ ನನಗೆ ಕಾಣಿಸಿದ್ರು. ಅವಾಗ ಫೋನ್ ಕಟ್ ಮಾಡಿ ಒಳಗಡೆ ಹೋದೆ. ಆಂಟಿನ ನೋಡಿ ಖುಷಿಯಾಯ್ತು, ಯಾಕಂದ್ರೆ ಆಂಟಿ ಫುಲ್ ರೆಡಿ ಆಗಿದ್ರು. ನಾನು ಆಂಟಿ ಮುಖನೇ ನೋಡ್ತಿದ್ದೆ. ಅವಾಗ ಆಂಟಿ ಕಾಫಿ ಕುಡಿತೀಯಾ, ಬಂದೇ ಇರು ಅಂತ ಹೇಳಿ ಕಾಫಿ ಮಾಡೋಕೆ ಹೋದ್ರು. ನಾನು ಅವಾಗ ಟಿವಿ ನೋಡ್ತಿದ್ದೆ. ಆಂಟಿ ಕಾಫಿ ಇಟ್ಕೊಂಡು ಬಂದ್ರು. ಇಬ್ರು ಕಾಫಿ ಕುಡಿದ್ವಿ. ಆಮೇಲೆ ಆಂಟಿ ಒಳಗಡೆ ಹೋದ್ರು. ನಾನು ಟಿವಿನೇ ನೋಡ್ತಿದ್ದೆ. ಆಂಟಿ ನನ್ನ ಒಳಗಡೆ ಬಾ ಅಂದ್ರು. ನಾನು ಹೋದೆ. ಆಂಟಿ ಅಲ್ಲಿ ಕೂತಿದ್ರು. ನಾನು ಹೋಗಿ ಕೂತೆ. ಅವಾಗ ಆಂಟಿ ಒಬ್ಬರೇ ಮಾತಾಡ್ತಿದ್ರು. ನಾನು ಸುಮ್ನೆ ಹೂ ಹೂ ಅಂತ ಕೂತಿದ್ದೆ. ನಂಗೆ ಏನ್ ಧೈರ್ಯ ಬಂತೋ ಗೊತ್ತಿಲ್ಲ. ನಾನು ಅವರಿಗೆ ಬೆಲ್ಲ ಕೊಟ್ಟೆ. ಆಂಟಿ ಹಾಗೆ ಕಣ್ಮುಚ್ಚಿ ಅದರ ಸಿಹಿನ ಸವಿತಿದ್ರು. ಅವಾಗ ನಾನು ನನಗೆ ಹಾಲು ಬೇಕು ಅಂತ ಕೇಳಿದೆ. ಆಗ ಅವರ ತುಂಬಿದ ಹಾಲಿನ ಪಾತ್ರೆಯಲ್ಲಿನ ಹಾಲು ಕೊಟ್ಟರು. ಅದನ್ನು ಕುಡಿಯಲು ಪ್ರಾರಂಭಿಸಿದೆ. ಅವಾಗ ಆಂಟಿ ನನ್ ಕಿವಿಯಲ್ಲಿ ಹೇಳಿದ್ರು, ಇನ್ನೂ ಟೈಮ್ ಇದೆ, ನಿಧಾನಕ್ಕೆ ಕೆಲಸ ಮಾಡೋಣ, ಅವಸರ ಬೇಡ ಅಂದ್ರು. ಹಾಗೆ ನಾನು ನನ್ನ ಕೆಲಸ ಮುಂದುವರೆಸಿದೆ. ನಂತರ ಅವರು ನನ್ನ ತಮ್ಮನನ್ನು ನೋಡಿ ಆಶ್ಚರ್ಯಪಟ್ಟರು. ನಾನು ಅದೇ ಸಮಯಕ್ಕೆ ಅಲ್ಲೇ ಇದ್ದ ಅವರ ಕಮಲವನ್ನು ಹಿಡಿದುಕೊಂಡೆ. ಅದಕ್ಕೆ ಅವರು ತುಂಬಾ ಸಂತೋಷಪಟ್ಟರು. ನನ್ನ ತಮ್ಮನಿಗೆ ನಿಮ್ಮ ಕಮಲದ ಜೇನೆಂದರೆ ತುಂಬಾ ಇಷ್ಟವಂತೆ ಕೊಡ್ತೀರಾ ಅಂತ ಅಂದೆ. ಅದಕ್ಕೆ ಅವರು, ಅದರ ಜೇನು ಇರೋದು ನಿನ್ನ ತಮ್ಮನಿಗೆ ತಗೋ ಎಂದರು. ಆಗ ನನ್ನ ತಮ್ಮನನ್ನು ನೋಡಿ, ಇವನೇ ಸರಿಯಾದ ವ್ಯಕ್ತಿ ನನ್ನ ಹೂವಿನ ರಸ ಹೀರಲು ಅಂತ ಅಂದ್ರು. ಇನ್ನು ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ವಾಂತಿ ಮಾಡ್ಕೋತಾ ಇರಿ. ಧನ್ಯವಾದಗಳು.